ಎಲ್ರು ಹೇಗಿದ್ರ ನಾನ್ ನಿಮ್ಮ ಸಿದ್ದು ಭೇಟಿ. ಮಹಾಭಾರತದಲ್ಲಿ ಅನೇಕ ಮಹಾವೀರರು ಇದ್ದರು. ಅರ್ಜುನ್ಗೆ ಬಿಲ್ಲು ವಿದ್ಯೆಯಲ್ಲಿ ಸರಿಸಾಟಿ ಇರಲಿಲ್ಲ. ಕರ್ಣನು ದಾನ ಮತ್ತು ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದನು. ಆದ್ರೆ ಪಾಂಡವರಲ್ಲಿ ಒಬ್ಬ ಯೋಧನಿದ್ದ. ಅವನ ಹೆಸರನ್ನು ಕೇಳಿದರೆ ಶತ್ರುಗಳ ಎದೆ ನಡುಗುತ್ತಿತ್ತು. ಅವನ ಕೈಯಲ್ಲಿ ಆಯುಧವಿದ್ದರೆ ಎದುರಾಳಿಗಳಿಗೆ ಉಳಿವೇ ಇರಲಿಲ್ಲ. ಅವನ ಕೋಪಕ್ಕೆ ಕಾರಣವಾದ್ರೆ ಅದರಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟವಾಗಿತ್ತು. ಆ ಮಹಾಯುದ್ಧ ಬೇರೆ ಯಾರು ಅಲ್ಲ, ಬಲಶಾಲಿ ಭೀಮಸೇನ. ಭೀಮ ಎಂದ್ರೆ ಕೇವಲ ಅಪಾರ ಶಕ್ತಿ ಹೊಂದಿದ್ದ ವ್ಯಕ್ತಿ ಮಾತ್ರವಲ್ಲ, ತನ್ನ ಕುಟುಂಬದ ಮೇಲೆ ಅಪಾರ ಪ್ರೀತಿ ಹೊಂದಿದ್ದನು. ಅನ್ಯಾಯವನ್ನು ಸಹಿಸದ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಪ್ರಾಣವನ್ನೇ ಪಣಕ್ಕಿಟ್ಟ ಯೋಧನಾಗಿದ್ದನು. ಹಾಗಾದ್ರೆ ಈ ಭೀಮ ಯಾರು? ಅವನಿಗೆ ಇಷ್ಟು ಅಪಾರವಾದ ಶಕ್ತಿ ಹೇಗೆ ಬಂತು? ದುರ್ಯೋಧನ ಜೊತೆ ಭೀಮನಿಗೆ ಇಷ್ಟು ದೊಡ್ಡ ವೈರತ್ವ ಬೆಳೆಯಲು ಕಾರಣವಾದ್ರು ಏನು? ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನ ಪಾತ್ರ ಏನಾಗಿತ್ತು? ಸೊ ಫ್ರೆಂಡ್ಸ್, ಇದೆಲ್ಲರ ಸಂಕ್ಷಿಪ್ತ ಮಾಹಿತಿಯನ್ನ ಇವತ್ತಿನ ವಿಡಿಯೋ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಭೀಮನ ಜನನ ಅಂದ್ರೆ ಭೀಮನ ಹುಟ್ಟು. ಹಸ್ತಿನಾಪುರದ ರಾಜ ಪಾಂಡುವಿಗೆ ಇಬ್ಬರು ಪತ್ನಿಯರು ಇದ್ರು, ಕುಂತಿ ಮತ್ತು ಮಾದ್ರಿ. ಒಂದು ಶಾಪದ ಕಾರಣದಿಂದ ಪಾಂಡುವಿಗೆ ಮಕ್ಕಳನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಕುಂತಿಗೆ ದೇವತೆಗಳನ್ನು ಆಹ್ವಾನಿಸಿ ಮಕ್ಕಳನ್ನು ಪಡೆಯುವ ಒಂದು ಮಂತ್ರವಿತ್ತು. ಇದರ ಅನುಸಾರವಾಗಿ ಮೊದಲಿಗೆ ಧರ್ಮದೇವನನ್ನು ಆಹ್ವಾನಿಸಿ ಯಧಿಷ್ಠರನನ್ನು ಪಡೆದಳು. ನಂತರ ವಾಯುದೇವನನ್ನು ಆಹ್ವಾನಿಸಿದಾಗ ಜನಿಸಿದವನೇ ಭೀಮಸೇನ. ಭೀಮ ಹುಟ್ಟಿದ ಕ್ಷಣದಿಂದಲೇ ಅವನಲ್ಲಿದ್ದ ಶಕ್ತಿ ಸಾಮಾನ್ಯ ಮಗುವಿನಂತಿರಲಿಲ್ಲ ಅಂತೇಳಿ ಪುರಾಣ ಕಥೆಗಳು ಹೇಳುತ್ತವೆ. ಒಂದು ಸಂದರ್ಭದಲ್ಲಿ ಕುಂತಿ ಕೈಯಿಂದ ಭೀಮ ಕೆಳಗೆ ಬಿದ್ದಾಗ ಅವನ ಬಿದ್ದ ಸ್ಥಳದಿಂದ ಕಲ್ಲುಗಳು ಒಡೆದು ಪುಡಿ ಪುಡಿಯಾದವು ಅಂತೇಳಿ ಪುರಾಣಗಳು ಹೇಳ್ತವೆ. ಇದರಿಂದಲೇ ಭೀಮನ ಅಪಾರ ಶಕ್ತಿಯ ಬಗ್ಗೆ ಎಲ್ಲರಿಗೂ ಅಚ್ಚರಿ ಮೂಡಿತು. ಪಾಂಡವರು ಮತ್ತು ಕೌರವರು ಒಂದೇ ಅರಮನೆಯಲ್ಲಿ ಬೆಳೆದರು. ಆದರೆ ಬಾಲ್ಯದಿಂದಲೇ ದುರ್ಯೋಧನನಿಗೆ ಪಾಂಡವರ ಮೇಲೆ ಅಸೂಯೆ ಇತ್ತು. ಅದರಲ್ಲೂ ವಿಶೇಷವಾಗಿ ಭೀಮನ ಶಕ್ತಿ ಅವನಿಗೆ ಇಷ್ಟವಾಗ್ತಾ ಇರಲಿಲ್ಲ. ಭೀಮ ತನ್ನ ಸಹೋದರ ಜೊತೆ ಆಟವಾಡುವಾಗ ಕೌರವರನ್ನು ಸುಲಭವಾಗಿ ಸೋಲಿಸ್ತಾ ಇದ್ದ. ಏಕೆಂದ್ರೆ ಆ ಭೀಮನು ಅಷ್ಟೊಂದು ಬಲಶಾಲಿ ಆಗಿದ್ದ. ದುರ್ಯೋಧನಿಗಿದ್ದು ಒಂದು ರೀತಿ ಅವಮಾನವಾಗಿ ಕಾಣ್ತಾ ಇತ್ತು. ಹೀಗಾಗಿ ಭೀಮನನ್ನ ಹೇಗಾದ್ರೂ ಕೊಲ್ಬೇಕು ಅಂತೇಳಿ ದುರ್ಯೋಧನ ತನ್ನ ಮನಸ್ಸಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದ. ಹೀಗಿರುವಾಗ ಒಂದು ದಿನ ದುರ್ಯೋಧನ ಭೀಮನಿಗೆ ವಿಷ ಹಾಕಿದ ಆಹಾರವನ್ನ ಕೊಡ್ತಾನೆ. ಆ ಆಹಾರವನ್ನು ಸೇವಿಸಿ ಪ್ರಜ್ಞೆಯನ್ನ ಕಳೆದುಕೊಳ್ತಾನೆ. ನಂತರ ದುರ್ಯೋಧನ ಮತ್ತು ಶಕುನಿ ಸೇರ್ಕೊಂಡು ಅವನನ್ನ ನೀರಿನಲ್ಲಿ ಎಸೆದು ಬಿಡ್ತಾರೆ. ಆದ್ರೆ ಭೀಮನ ಕಥೆ ಅಲ್ಲಿ ಮುಗಿಯಲಿಲ್ಲ. ಅವನ ದೇಹ ನಾಗಲೋಕವನ್ನು ತಲುಪಿತು ಅನ್ನೋದು ಮಹಾಭಾರತ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಅಲ್ಲಿ ನಾಗಗಳು ಅವನನ್ನ ಕಚ್ಚಿದವು. ವಿಷಕ್ಕೆ ವಿಷವೇ ಔಷಧಿ ಆದಂತೆ ಭೀಮನ ದೇಹದಲ್ಲಿದ್ದ ವಿಷವು ಕಡಿಮೆಯಾಯಿತು. ನಂತರ ನಾಗರಾಜನ ಅನುಗ್ರಹದಿಂದ ಭೀಮನಿಗೆ ಮತ್ತಷ್ಟು ಶಕ್ತಿ ದೊರೆಯಿತು ಅಂತೇಳಿ ಪುರಾಣ ಕಥೆಗಳಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಭೀಮ ಮತ್ತೆ ಹಿಂತಿರುಗಿದಾಗ ಅವನ ಶಕ್ತಿ ಮತ್ತಷ್ಟು ಹೆಚ್ಚಾಗಿತ್ತು. ಇದು ಒಂದು ರೀತಿ ದುರ್ಯೋಧನಿಗೆ ಮತ್ತಷ್ಟು ಭಯವನ್ನ ಸೃಷ್ಟಿ ಮಾಡಿತು. ಆಗ ದುರ್ಯೋಧನ ಮತ್ತೆ ಮತ್ತೆ ಹೇಗಾದ್ರೂ ಮಾಡಿ ಪಾಂಡವರನ್ನ ಕೊಲ್ಲೇಬೇಕು, ಅದರಲ್ಲೂ ಭೀಮನನ್ನ ನಾನು ಸಂಹಾರ ಮಾಡ್ಲೇಬೇಕು ಅಂತೇಳಿ ಪಣ ತೊಡ್ತಾನೆ. ಪಾಂಡವರನ್ನ ನೇರವಾಗಿ ಸೋಲಿಸಲು ಸಾಧ್ಯವಿಲ್ಲ ಎಂದು ಅರಿತ ದುರ್ಯೋಧನ ಮತ್ತು ಅವನ ಸಹಚರರು ಮತ್ತೊಂದು ದೊಡ್ಡ ಸಂಚನ ರೂಪಿಸ್ತಾರೆ. ವಾರಣಾವತದಲ್ಲಿ ಪಾಂಡವರಿಗಾಗಿ ಅರಮನೆಯೊಂದನ್ನು ಕಟ್ಟಿಸಲಾಯಿತು. ಆ ಅರಮನೆ ಲಾಕೆ ಎಣ್ಣೆ ಅಥವಾ ಸುಲಭವಾಗಿ ಒತ್ತಿಕೊಳ್ಳುವಂತ ಮೇಣದಿಂದ ನಿರ್ಮಿಸಲಾಗಿತ್ತು. ಯೋಜನೆ ಏನಂದ್ರೆ ಪಾಂಡವರು ಒಳಗೆ ಇದ್ದಾಗ ಅರಮನೆಗೆ ಬೆಂಕಿ ಹಚ್ಚಿ ಅವರನ್ನು ಕೊಲ್ಲುವುದಾಗಿತ್ತು. ಆದ್ರೆ ವಿದುರನ ಎಚ್ಚರಿಕೆಯಿಂದ ಪಾಂಡವರಿಗೆ ಈ ಸಂಚು ತಿಳಿಯಿತು. ಆಗ ಪಾಂಡವರು ಕುಂತಿ ಸಮೇತರಾಗಿ ಗುಪ್ತ ಮಾರ್ಗದ ಮೂಲಕ ಅಲ್ಲಿಂದ ತಪ್ಪಿಸಿಕೊಂಡ್ರು. ಈ ಘಟನೆಯ ನಂತರ ಪಾಂಡವರು ತಮ್ಮ ಜೀವನವನ್ನ ಸಾಮಾನ್ಯ ರಾಜಕುಮಾರನಂತೆ ಅಲ್ಲ, ಅಪಾಯದ ನಡುವೆ ಸಾಗಿಸಬೇಕಾಯ್ತು. ಇಂತ ಒಂದು ಸಂದರ್ಭದಲ್ಲಿ ಕಾಡಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಪಾಂಡವರು ದಾರಿಯನ್ನು ತಪ್ಪಿ ಒಂದು ಪ್ರದೇಶಕ್ಕೆ ಬಂದು ಸೇರ್ಕೋತಾರೆ. ಅಲ್ಲಿ ಹಿಡಂಬಾಸುರ ಎಂಬ ರಾಕ್ಷಸ ವಾಸ ಮಾಡುತ್ತಿರುತ್ತಾನೆ. ಅಲ್ಲಿ ಪಾಂಡವರನ್ನು ನೋಡಿದ ತಕ್ಷಣ ಹಿಡಂಬಾಸುರ ತನ್ನ ಸಹೋದರಿ ಹಿಡಂಬಿಗೆ ಅವರನ್ನು ಕೊಂದು ತಿನ್ನುವಂತೆ ಆಜ್ಞಾಪಿಸ್ತಾನೆ. ಆದರೆ ಹಿಡಂಬನ ಸಹೋದರಿ ಹಿಡಂಬಿಗೆ ಭೀಮನ ಮೇಲೆ ಪ್ರೀತಿ ಮೂಡುತ್ತೆ. ಇದರಿಂದ ಭೀಮ ಮತ್ತು ಹಿಡಂಬಾಸುರನ ನಡುವೆ ಒಂದು ಭೀಕರವಾದ ಯುದ್ಧ ನಡೀತು. ಅಂತಿಮವಾಗಿ ಭೀಮ ಹಿಡಂಬಾಸುರನನ್ನ ಸಂಹಾರ ಮಾಡ್ತಾನೆ. ನಂತರ ಭೀಮ ಮತ್ತು ಹಿಡಂಬಿಗೆ ಮದುವೆಯಾಗಿ ಘಟೋತ್ಕಚ ಎಂಬ ಮಗ ಕೂಡ ಜನಿಸಿದ. ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಘಟೋತ್ಕಚನ ಪಾತ್ರವು ಮಹತ್ವದ್ದಾಯಿತು. ಹೀಗೆ ಒಂದು ಸಾರಿ ಪಾಂಡವರು ಒಂದು ಹಳ್ಳಿಯಲ್ಲಿ ಸಾಮಾನ್ಯ ಜನರಂತೆ ವಾಸ ಮಾಡುತ್ತಿದ್ದ ಸಮಯದಲ್ಲಿ ಅಲ್ಲಿನ ಜನರು ಬಕಾಸುರ ಎಂಬ ರಾಕ್ಷಸನ ಭಯದಲ್ಲಿದ್ದರು. ಅವನು ಪ್ರತಿದಿನ ಆಹಾರ ಮತ್ತು ಒಬ್ಬ ಮನುಷ್ಯನನ್ನ ತನ್ನ ಬಳಿಗೆ ಕಳಿಸುವಂತೆ ಒತ್ತಾಯಿಸುತ್ತಿದ್ದ. ಹೀಗೆ ಒಂದಿನ ಆ ಕುಟುಂಬದ ಸರದಿ ಬಂದಾಗ ಭೀಮನೇ ಅವರ ಪರವಾಗಿ ಹೋಗಲು ನಿರ್ಧಾರ ಮಾಡಿದ. ಆ ಸಮಯದಲ್ಲಿ ಭೀಮ ಬಕಾಸುರನಿಂದ ಆಹಾರವನ್ನ ತಾನೇ ತಿನ್ನಲು ಶುರು ಮಾಡಿದ. ಇದನ್ನು ನೋಡಿದ
ನೋಡಿದಂತ ಬಕಾಸುರ ತುಂಬಾ ಕೋಪಗೊಳ್ತಾನೆ. ಆಗ ಇಬ್ಬರ ನಡುವೆ ಒಂದು ಭೀಕರವಾದ ಯುದ್ಧ ನಡೆಯಿತು. ಕೊನೆಗೆ ಭೀಮ ಬಕಾಸುರನನ್ನ ಕೊಂದು ಅಲ್ಲಿನ ಜನರನ್ನ ಆ ರಾಕ್ಷಸನಿಂದ ಕಾಪಾಡಿ ಭಯದಿಂದ ಮುಕ್ತಗೊಳಿಸ್ತಾನೆ. ಇದು ಒಂದು ರೀತಿ ಭೀಮನ ಮತ್ತೊಂದು ಮುಖವನ್ನ ತೋರಿಸುತ್ತದೆ. ಭೀಮ ಕೇವಲ ತನ್ನ ಕುಟುಂಬಕ್ಕಾಗಿ ಮಾತ್ರ ಹೋರಾಡುವವನಲ್ಲ, ಅನ್ಯಾಯದಿಂದ ಬಳಲುತ್ತಿದ್ದ ಸಾಮಾನ್ಯ ಜನರಿಗಾಗಿ ಕೂಡ ಹೋರಾಟ ಮಾಡುತ್ತಿದ್ದ. ಹೀಗೆ ಅಜ್ಞಾತವಾಸದಲ್ಲಿದ್ದ ಒಂದು ಸಂದರ್ಭದಲ್ಲಿ ಪಾಂಡವರು ದ್ರೌಪದಿಯ ಸ್ವಯಂವರಕ್ಕೆ ಹೋದರು. ಅರ್ಜುನನು ಗುರಿಯನ್ನು ಹೊಡೆದು ದ್ರೌಪದಿಯನ್ನ ಗೆಲ್ಲುತ್ತಾನೆ. ಆಗ ದ್ರೌಪದಿ ಪಾಂಡವರ ಜೀವನದ ಒಂದು ಪ್ರಮುಖ ಭಾಗವಾದಳು. ಈ ದ್ರೌಪದಿಗೆ ಭೀಮನ ಜೊತೆ ಒಂದು ವಿಶೇಷವಾದ ಬಾಂಧವ್ಯವಿತ್ತು. ಅವಳಿಗೆ ಅನ್ಯಾಯವಾದಾಗ ಭೀಮನ ಕೋಪ ಅತ್ಯಂತ ಭೀಕರವಾಗುತ್ತಿತ್ತು. ಈ ಕೋಪವೇ ಮುಂದೊಂದು ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ವಿರುದ್ಧ ಅವನ ಪ್ರತಿಜ್ಞೆಗೆ ಕಾರಣವಾಯಿತು. ಮಹಾಭಾರತ ಅತ್ಯಂತ ದುಃಖದ ಘಟನೆಗಳಲ್ಲಿ ಆ ಜೂಜಿನ ಸಭೆ ಕೂಡ ಒಂದು. ಯುಧಿಷ್ಠಿರನು ಶಕುನಿಯ ಕುತಂತ್ರದಿಂದ ತನ್ನ ರಾಜ್ಯ, ಸಹೋದರರು ಮತ್ತು ಕೊನೆಗೆ ದ್ರೌಪದಿಯನ್ನು ಕೂಡ ಪಣಕ್ಕಿಟ್ಟನು. ದ್ರೌಪದಿಯನ್ನು ಸಭೆಗೆ ಎಳೆದುಕೊಂಡು ಬಂದಾಗ ಅವಳಿಗೆ ಭೀಕರ ಅವಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಭೀಮನ ಕೋಪಕ್ಕೆ ಮಿತಿ ಇರಲಿಲ್ಲ. ಆಗ ಭೀಮ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ. ದುಶ್ಯಾಸನನ ರಕ್ತದಿಂದ ತನ್ನ ಪ್ರತಿಜ್ಞೆಯನ್ನ ಪೂರ್ಣಗೊಳಿಸುತ್ತೇನೆ ಅಂತೇಳಿ ಶಪಥವನ್ನ ಮಾಡ್ತಾನೆ. ಅದೇ ಸಮಯದಲ್ಲಿ ದುರ್ಯೋಧನ ಮೇಲೂ ಕೂಡ ಭೀಮನಿಗೆ ಭಯಾನಕವಾದ ಕೋಪ ಮೂಡಿತು. ಮುಂದೆ ಯುದ್ಧ ಭೂಮಿಯಲ್ಲಿ ದುರ್ಯೋಧನ ತೊಡೆಯನ್ನ ಮುರಿದು ಅವನನ್ನು ಸೋಲಿಸುವನೆಂದು ಪ್ರತಿಜ್ಞೆಯನ್ನು ಮಾಡಿದ. ಕೊನೆಗೆ ಪ್ರತಿಜ್ಞೆಗಳು ಭೀಮನ ಜೀವನದ ಅತ್ಯಂತ ಪ್ರಮುಖ ತಿರುವುಗಳಾದವು. ಆ ಜೂಜಿನಲ್ಲಿ ಸೋತ ನಂತರ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅನುಭವಿಸಬೇಕಾಯಿತು. ಈ ಸಮಯದಲ್ಲಿ ಭೀಮ ಅನೇಕ ಸಾಹಸಗಳನ್ನು ಮಾಡಿದ. ಆ ಸಂದರ್ಭದಲ್ಲಿ ಭೀಮ ಅನೇಕ ರಾಕ್ಷಸರನ್ನು ಎದುರಿಸಿದ. ಒಮ್ಮೆ ಹನುಮಂತನನ್ನು ಸಹ ಭೇಟಿಯಾದ. ಫ್ರೆಂಡ್ಸ್, ಈ ಹನುಮಂತ ಮತ್ತು ಭೀಮ ಇಬ್ರು ಕೂಡ ವಾಯುದೇವನ ಪುತ್ರರು ಅಂತೇಳಿ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ದಿನ ಭೀಮ ಕಾಡಿನಲ್ಲಿ ಹೋಗ್ತಿದ್ದಾಗ ದಾರಿಯಲ್ಲಿ ಒಂದು ವೃದ್ಧ ಕೋತಿ ಮಲಗಿರುವುದನ್ನು ನೋಡಿದ. ಅದರ ಬಾಲವನ್ನು ದಾರಿ ಬಿಡುವಂತೇಳಿ ಭೀಮ ಕೇಳ್ತಾನೆ. ಆಗ ಕೋತಿ ತನ್ನ ಬಾಲವನ್ನು ತಾನೇ ಎತ್ತಿಕೊಳ್ಳಲು ಸಾಧ್ಯವಿಲ್ಲ, ನೀನೇ ಎತ್ತಿ ಬದಿಗೆ ಇಡು ಎಂದು ಹೇಳ್ತು. ಭೀಮ ತನ್ನ ಸಂಪೂರ್ಣ ಶಕ್ತಿಯಿಂದ ಪ್ರಯತ್ನಿಸಿದರೂ ಆ ಬಾಲವನ್ನು ಎತ್ತಲು ಸಾಧ್ಯವಾಗಲಿಲ್ಲ. ಆಗ ಭೀಮನಿಗೆ ಆಶ್ಚರ್ಯವಾಗುತ್ತೆ. ನಾನು ಮಹಾಬಲಶಾಲಿ ಭೀಮ, 1000 ಆನೆಗಳ ಬಲವನ್ನು ಹೊಂದಿರುವಂತ ವೀರ, ಈ ಚಿಕ್ಕ ಬಾಲವನ್ನು ನನ್ನಿಂದ ಎತ್ತೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತೇಳಿ ಒಂದ್ ರೀತಿ ಆತಂಕ ಶುರುವಾಗುತ್ತೆ. ಕೊನೆಗೆ ಭೀಮನಿಗೆ ಆ ಕೋತಿ ಹನುಮಂತ ಅಂತೇಳಿ ಗೊತ್ತಾಗುತ್ತೆ. ಈ ಘಟನೆ ಭೀಮನಿಗೆ ಒಂದು ದೊಡ್ಡ ಪಾಠ ಕಲಿಸಿತು. ಶಕ್ತಿ ಇದ್ದರೆ ಮಾತ್ರ ಸಾಕಾಗುವುದಿಲ್ಲ, ವಿನಯೂ ಸಹ ಬೇಕು ಅಂತೇಳಿ ಇದರಿಂದ ಭೀಮ ಕಲ್ತ್ಕೋತಾನೆ. ಪಾಂಡವರು 12 ವರ್ಷ ವನವಾಸವನ್ನು ಮುಗಿಸ್ತಾರೆ. ಅಜ್ಞಾತವಾಸ ಸಮಯದಲ್ಲಿ ಪಾಂಡವರು ವಿರಾಟ ರಾಜನ ಅರಮನೆಯಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಭೀಮ ಅಲ್ಲಿ ಅಡುಗೆ ಮಾಡುವವನ ರೂಪದಲ್ಲಿ ನಳ ಮಹಾರಾಜನಾಗಿ ವಾಸ ಮಾಡ್ತಾ ಇರ್ತಾನೆ. ಅಲ್ಲಿ ಅವನ ಹೆಸರು ವಲ್ಲಭ ಅಂತೇಳಿ. ಈ ಸಮಯದಲ್ಲಿ ಕೀಚಕ ಎಂಬ ಶಕ್ತಿಶಾಲಿ ವ್ಯಕ್ತಿ ದ್ರೌಪದಿಗೆ ಕಿರುಕುಳ ನೀಡಲು ಪ್ರಾರಂಭ ಮಾಡ್ತಾನೆ. ಇದನ್ನು ತಿಳಿದ ಭೀಮನಿಗೆ ತುಂಬಾ ಕೋಪ ಬರುತ್ತೆ. ರಾತ್ರಿ ಕೀಚಕನನ್ನು ನಿರ್ಜನ ಸ್ಥಳಕ್ಕೆ ಕರೆಸಿ ಭೀಮ ಅವನೊಂದಿಗೆ ಭೀಕರವಾಗಿ ಹೋರಾಟ ಮಾಡ್ತಾನೆ. ಅಂತಿಮವಾಗಿ ಕೀಚಕನನ್ನ ಭೀಮ ಸಂಹಾರ ಮಾಡ್ತಾನೆ. ಇದರಿಂದ ದ್ರೌಪದಿ ಮೇಲೆ ನಡೆದ ಅನ್ಯಾಯಕ್ಕೆ ಭೀಮ ಮತ್ತೊಮ್ಮೆ ಉತ್ತರ ನೀಡಿದ. ಕುರುಕ್ಷೇತ್ರ ಯುದ್ಧದ ಸಮಯ. ಕೊನೆಗೆ ಎಲ್ಲ ದಾರಿಗಳು ಮುಚ್ಚಿದವು. ಪಾಂಡವರು ತಮಗೆ ಬರಬೇಕಾದ ಹಕ್ಕನ್ನ ಕೇಳಿದರು. ಆದರೆ ದುರ್ಯೋಧನ ಒಂದು ಸೂಜಿಯ ಮನೆಯಷ್ಟು ಜಾಗವನ್ನು ಕೂಡ ನಾನು ಕೊಡೋದಿಲ್ಲ ಅಂತೇಳಿ ಹಠ ಮಾಡ್ತಾನೆ. ಇದರಿಂದ ಮಹಾಭಾರತದ ಮಹಾಸಂಗ್ರಾಮ ಶುರುವಾಗುತ್ತೆ. ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ 2 ಸೇನೆಗಳು ಮುಖಾಮುಖಿಯಾದವು. ಈ ಭೀಮ ಪಾಂಡವ ಸೇನೆಯ ಅತ್ಯಂತ ಶಕ್ತಿಶಾಲಿ ಯೋಧರಲ್ಲಿ ಒಬ್ಬನಾಗಿದ್ದ. ಅವನ ಕೈಯಲ್ಲಿ ಗದೆ, ಅವನ ಎದುರು ಅನೇಕ ಮಹಾವೀರರು. ತನ್ನ ಪ್ರತಿಜ್ಞೆಗಳನ್ನು ಪೂರ್ಣಗೊಳಿಸುವ ಗುರಿ ಭೀಮನಿಗೆ ಸ್ಪಷ್ಟವಾಗಿತ್ತು. 18 ದಿನಗಳ ಕಾಲ ನಡೆದ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಭೀಮ ಮತ್ತು ದುಶ್ಯಾಸನ ಮುಖಾಮುಖಿಯಾದ್ರು. ಜೂಜಿನ ಸಮಯದಲ್ಲಿ ದ್ರೌಪದಿಗೆ ಮಾಡಿದ ಅವಮಾನ ಭೀಮನ ಮನಸ್ಸಿನಲ್ಲಿ ಇನ್ನೂ ಇತ್ತು. ಆಗ ಇಬ್ಬರ ನಡುವೆ ಭೀಕರ ಹೋರಾಟ ನಡೆಯಿತು. ಕೊನೆಗೆ ಭೀಮ ದುಶ್ಯಾಸನನ ಎದೆಯನ್ನ ಬಗೆದು ಅವನನ್ನ ಸಾಯಿಸ್ತಾನೆ. ಇದರಿಂದ ತಾನು ಮಾಡಿದ ಪ್ರತಿಜ್ಞೆಯನ್ನ ಪೂರ್ಣಗೊಳಿಸಿದ. ದ್ರೌಪದಿಗೆ ನಡೆದ ಅವಮಾನಕ್ಕೆ ಭೀಮನ ದೃಷ್ಟಿಯಲ್ಲಿ ಇದು ಪ್ರತೀಕಾರವಾಗಿತ್ತು. ಕುರುಕ್ಷೇತ್ರ ಸಂಗ್ರಾಮದ 18ನೇ ದಿನ ಭೀಮ ಮತ್ತು ದುರ್ಯೋಧನ ಅಂತಿಮವಾಗಿ ಗದೆ ಯುದ್ಧವನ್ನ ಮಾಡ್ತಾರೆ. ಇದು ಒಂದು ರೀತಿ ಮಹಾಭಾರತದ ಅತ್ಯಂತ ರೋಚಕ ಯುದ್ಧಗಳಲ್ಲಿ ಭೀಮ ಮತ್ತು ದುರ್ಯೋಧನ ನಡುವಿನ ಈ ಗದಾ ಯುದ್ಧ ಒಂದು ರೋಚಕತೆಯನ್ನ ಸೃಷ್ಟಿ ಮಾಡುತ್ತೆ. ಇಬ್ಬರು ಕೂಡ ಗದಾ ಯುದ್ಧದಲ್ಲಿ ಪರಿಣಿತರಾಗಿದ್ರು. ಒಂದ್ ರೀತಿ ಇಬ್ಬರ ಶಕ್ತಿಯು ಕೂಡ ತುಂಬಾ ಅಪಾರ. ಯುದ್ಧ ಬಹಳ ಹೊತ್ತು ನಡೆಯಿತು. ದುರ್ಯೋಧನ ದೇಹದ ಬಹುತೇಕ ಭಾಗ ವಜ್ರದಂತೆ ಗಟ್ಟಿಯಾಗಿತ್ತು ಎಂದು ನಮ್ಮ ಪುರಾಣ ಕಥೆಗಳು ಹೇಳುತ್ತವೆ. ಆದರೆ ಅವನ ತೊಡೆಗಳು ಮಾತ್ರ ತುಂಬಾ ದುರ್ಬಲವಾಗಿದ್ವು. ಭೀಮನ ಪ್ರತಿಜ್ಞೆಯು ದುರ್ಯೋಧನ ತೊಡೆಯನ್ನು ಒಡೆಯುವುದೇ ಆಗಿತ್ತು. ಯುದ್ಧದ ವೇಳೆ ಶ್ರೀಕೃಷ್ಣನ ಸೂಚನೆಯಂತೆ ಭೀಮ ದುರ್ಯೋಧನ ತೊಡೆಯ
ಕುತ್ತಿಗೆ ಮೇಲೆ ಗದಾ ಪ್ರಹಾರವನ್ನ ಮಾಡ್ತಾನೆ. ಕೊನೆಗೆ ದುರ್ಯೋಧನ ಎದುರುತ್ತರ ಕೊಡಲಾರದೆ ನೆರಕುರುಳಿದ. ಹೀಗೆ ಭೀಮನ ಪ್ರತಿಜ್ಞೆ ದುರ್ಯೋಧನ ಸಾವಿನೊಂದಿಗೆ ಪೂರ್ಣವಾಯಿತು. ಆದ್ರೆ ಈ ಜಯದ ಹಿಂದೆ ಅಪಾರ ನೋವು ಕೂಡ ಇತ್ತು. ಏಕೆಂದ್ರೆ ಆ ಯುದ್ಧದಲ್ಲಿ ಪಾಂಡವರ ಅನೇಕ ಪ್ರಿಯರು, ಸಂಬಂಧಿಕರು ಮತ್ತು ಸ್ನೇಹಿತರು ತಮ್ಮ ಪ್ರಾಣಗಳನ್ನ ಕಳೆದುಕೊಂಡಿದ್ದರು. ಈ ಯುದ್ಧದ ನಂತರ ಭೀಮನ ಜೀವನ ಒಂದು ರೀತಿ ಅಯೋಮಯವಾಗಿತ್ತು. ಯುದ್ಧ ಮುಗಿದ ನಂತರ ಪಾಂಡವರು ಹಸ್ತಿನಾಪುರದ ರಾಜ್ಯವನ್ನ ಪಡೆದರು. ಆ ಹಸ್ತಿನಾಪುರ ರಾಜ್ಯಕ್ಕೆ ಯುಧಿಷ್ಠಿರ ರಾಜನಾಗುತ್ತಾನೆ. ಆಗ ಭೀಮನು ತನ್ನ ಸಹೋದರನಿಗೆ ಬೆಂಬಲವಾಗಿ ನಿಲ್ಲುತ್ತಾನೆ. ರಾಜ್ಯವನ್ನು ಮುನ್ನಡೆಸುವಲ್ಲಿ ಅವನು ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ. ಆದರೆ ಭೀಮನ ಜೀವನದಲ್ಲಿ ಒಂದು ವಿಷಯ ಮಾತ್ರ ಎಂದಿಗೂ ಬದಲಾಗಲಿಲ್ಲ. ಅದೇನು ಅಂದ್ರೆ ತನ್ನ ಸಹೋದರ ಮೇಲೆ ಹೊಂದಿದ್ದ ಪ್ರೀತಿ. ವಿಶೇಷವಾಗಿ ಯುಧಿಷ್ಠಿರ, ಅರ್ಜುನ, ನಕುಲ ಮತ್ತು ಸಹದೇವರಿಗಾಗಿ ಅವನು ಯಾವಾಗಲೂ ರಕ್ಷಕನಾಗಿ ನಿಲ್ಲುತ್ತಿದ್ದ. ದ್ರೌಪದಿಯ ಮೇಲೂ ಕೂಡ ಅವನಿಗೆ ಅಪಾರವಾದ ಗೌರವ ಮತ್ತು ಪ್ರೀತಿ ಇತ್ತು. ವರ್ಷಗಳು ಕಳೆದವು. ಕೊನೆಗೆ ಪಾಂಡವರು ರಾಜ್ಯವನ್ನು ತ್ಯಜಿಸಿ ಮಹಾಪ್ರಸ್ಥಾನಕ್ಕೆ ಹೊರಟರು. ಹಿಮಾಲಯದ ಕಡೆಗೆ ಸಾಗುತ್ತಿದ್ದಾಗ ಒಬ್ಬೊಬ್ಬರಾಗಿ ಕೆಳಗೆ ಬೀಳಲು ಆರಂಭಿಸಿದರು. ಮೊದಲು ದ್ರೌಪದಿ ಬಿದ್ದಳು, ನಂತರ ಸಹದೇವ, ನಕುಲ ಮತ್ತು ಅರ್ಜುನ, ಕೊನೆಯಲ್ಲಿ ಭೀಮನು ಸಹ ನೆಲಕ್ಕುರುಳಿದ. ಆಗ ಭೀಮ ಯುಧಿಷ್ಠಿರನನ್ನ ಕೇಳ್ತಾನೆ, ಅಣ್ಣ ನಾನು ಏಕೆ ಬಿದ್ದೆ? ಆಗ ಯುಧಿಷ್ಠಿರನು ಭೀಮನಿಗೆ ತನ್ನ ಅಪಾರ ಶಕ್ತಿಯ ಬಗ್ಗೆ ಇದ್ದ ಹೆಮ್ಮೆ ಮತ್ತು ಆ ವ್ಯಕ್ತಿಗೆ ಆಹಾರದ ಮೇಲಿನ ಅತಿಯಾದ ಆಸೆ ಇದಕ್ಕೆ ಕಾರಣವೆಂದು ಹೇಳ್ತಾನೆ. ಈ ರೀತಿಯಾಗಿ ಭೀಮನ ಭೌತಿಕ ಜೀವನ ಅಂತ್ಯಗೊಂಡಿತು. ಆದ್ರೆ ಮಹಾಭಾರತ ಇತಿಹಾಸದಲ್ಲಿ ಭೀಮನ ಹೆಸರು ಎಂದು ಮರೆಯಲಾಗದೆ ಅಜರಾಮರವಾಗಿ ಉಳಿಯಿತು. ಈ ಭೀಮನು ನಮಗೆ ಕಲಿಸುವ ಪಾಠವೇನು ಅಂದ್ರೆ, ಭೀಮನ ಜೀವನವನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಭೀಮ ಶಕ್ತಿಶಾಲಿಯಾಗಿದ್ದ, ಇದರಿಂದ ತನ್ನ ಕುಟುಂಬವನ್ನು ರಕ್ಷಣೆ ಮಾಡಿಕೊಂಡ, ಅನ್ಯಾಯದ ವಿರುದ್ಧ ಹೋರಾಡಿ ತನ್ನ ಕುಟುಂಬವನ್ನು ಕಾಪಾಡಿಕೊಂಡ, ತಾನು ಮಾಡಿದ ಪ್ರತಿಜ್ಞೆಯನ್ನು ಉಳಿಸಿಕೊಂಡ, ತನ್ನ ಸಹೋದರರಿಗಾಗಿ ಎಷ್ಟೇ ಅಪಾಯ ಬಂದರೂ ಕೂಡ ಹಿಂದೆ ಸರಿಯಲಿಲ್ಲ. ಇದೇ ರೀತಿ ಭೀಮನ ಜೀವನ ನಮಗೆ ಮತ್ತೊಂದು ಪಾಠವನ್ನ ಕಲಿಸುತ್ತದೆ. ಅದೇನು ಅಂದ್ರೆ, ಶಕ್ತಿ ಇದ್ದರೆ ಮಾತ್ರ ಸಾಕಾಗುವುದಿಲ್ಲ, ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸುವ ಬುದ್ಧಿ ಕೂಡ ಬೇಕು ಅಂತೇಳಿ. ಕೋಪ ನಮ್ಮನ್ನು ಗೆಲ್ಲಬಹುದು, ಅಹಂಕಾರ ನಮ್ಮನ್ನು ಕೆಳಗೆ ಬೀಳಿಸಬಹುದು. ಆದ್ರೆ ಧೈರ್ಯ, ನಿಷ್ಠೆ ಮತ್ತು ನ್ಯಾಯದ ಪರವಾಗಿ ನಿಲ್ಲುವ ಗುಣಗಳು ಒಬ್ಬ ವ್ಯಕ್ತಿಯನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ಅದಕ್ಕಾಗಿಯೇ ಸಾವಿರಾರು ವರ್ಷಗಳ ನಂತರವೂ ಕೂಡ ಮಹಾಭಾರತ ಪುಟಗಳಲ್ಲಿ ಭೀಮನ ಹೆಸರು ಒಬ್ಬ ಮಹಾವೀರನ ಹೆಸರಾಗಿ ಉಳಿದು ಹೋಗಿದೆ. ಅವನು ಕೇವಲ ಪಾಂಡವರಲ್ಲಿ ಎರಡನೇ ಸಹೋದರನಲ್ಲ, ಅವನು ಅನ್ಯಾಯದ ವಿರುದ್ಧ ಎದ್ದು ನಿಂತ ಮಹಾನ್ ಶಕ್ತಿಯಾಗಿದ್ದನು. ದ್ರೌಪದಿಯ ಗೌರವಕ್ಕಾಗಿ ಹೋರಾಡಿದ ಯೋಧ ಮತ್ತು ಮಹಾಭಾರತ ಮಹಾಸಂಗ್ರಾಮದಲ್ಲಿ ಒಬ್ಬ ಮಹಾವೀರನಾಗಿ ಭೀಮಸೇನ ಕಾಣಿಸ್ಕೊಳ್ತಾನೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.